ನಿಟ್ಟೂರಿನ ಕಾಫಿ ತೋಟದಲ್ಲಿ ಬೋನಿಗೆ ಬಿದ್ದ ಹೆಣ್ಣು ಹುಲಿ. ದಕ್ಷಿಣ ಕೊಡಗಿನ ನಿಟ್ಟೂರು ಗ್ರಾಮದಲ್ಲಿ ಸೆರೆಯಾದ ಹುಲಿ. ಗುರುವಾರ ಅಸ್ಸಾಂ ಕಾರ್ಮಿಕನನ್ನು ಬಲಿ ತೆಗೆದುಕೊಂಡಿದ್ದ ವ್ಯಾಘ್ರ. ಘಟನೆ ನಡೆದ 24 ಗಂಟೆಯಲ್ಲಿ ಅರಣ್ಯ ಸಿಬ್ಬಂದಿಗಳ ಯಶಸ್ವಿ ಕಾರ್ಯಾಚರಣೆ. 12 ವರ್ಷ ಪ್ರಾಯದ ಹೆಣ್ಣು ಹುಲಿಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿ. ಘಟನಾ ಸ್ಥಳಕ್ಕೆ ಶಾಸಕ ಎಎಸ್ ಪೊನ್ನಣ್ಣ ಭೇಟಿ. ಕುಟುಂಬ ವರ್ಗಕ್ಕೆ ಸಾಂತ್ವನ, ಇನ್ನುಳಿದ ಹುಲಿ ಸೆರೆಗೆ ಸೂಚನೆ. ಅರಣ್ಯ ಇಲಾಖೆಯ ವತಿಯಿಂದ 15 ಲಕ್ಷ ಪರಿಹಾರ ವಿತರಣೆ. ಸಿಸಿಎಫ್ ಮನೋಜ್ ಕುಮಾರ್ ತ್ರಿಪಾಠಿಯವರನ್ನು ತರಾಟೆಗೆ ತೆಗೆದುಕೊಂಡ ರೈತರು. ಮನು ಸೋಮಯ್ಯ ಮುಂದಾಳತ್ವದಲ್ಲಿ ಪ್ರತಿಭಟನೆ. ಹಲವು ರೈತ ಮುಖಂಡರ ಪಾಲ್ಗೊಳ್ಳುವಿಕೆ. ಆದಾಗ ನೀವು ಅಟ್ಲೀಸ್ಟ್ ಈ ಕಾಂಪನ್ಸೇಷನ್ ಸತ್ತವರಿಗೆ ಕೊಟ್ಟರೆ ಅಟ್ಲೀಸ್ಟ್ ಆ ಫ್ಯಾಮಿಲಿ ಏನೋ ಒಂದು ಮಾಡ್ಬೋದು. ಮಂಗ ಪ್ರಾಬ್ಲಮ್ ಎಲ್ಲ ಇದೆ, ಮಂಗ ಪ್ರಾಬ್ಲಮ್ ಇದೆ, ಹಂದಿ ಪ್ರಾಬ್ಲಮ್ ಇದೆ, ಎಲ್ಲ ಇದೆ. ನೀವು ಸಿಟಿಲಿರೋ ಮಂಗಗಳನ್ನ ತಂದು ರೋಡ್ ಸೈಡ್ ಬಿಡ್ತೀರಿ, ಇಲ್ಲಿ ಬಂದು ಭಿಕ್ಷೆ ಬಿಡ್ತವೆ ಅಷ್ಟೇ. ಬ್ರಾಂಚ್ಗಳನ್ನ ಕಿತ್ಕೊಂಡು ಹೋಗಿ ಮರದಲ್ಲಿ ಕೊಟ್ಟು ನಮ್ಮನ್ನ ನೋಡ್ಕೊಂಡು ಅಡಿಕೆ ಎಲ್ಲ ಹಾಳ ಮಾಡ್ತಾರೆ. ಅಲ್ಲ ಈಗ ಅದೆಲ್ಲ ಬೇಡ. ನಮಗೆ ದಿಸ್ ಶುಡ್ ಬಿ ದ ಲಾಸ್ಟ್ ಇನ್ಸಿಡೆಂಟ್. ಇನ್ ಮುಂದೆ ನಮ್ಗೆ ಆನೆದಾಗ್ಲಿ ಹುಲಿದಾಗ್ಲಿ ನೀವು ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಏನ್ ಮಾಡ್ತೀರಾ, ಹಳೇದ್ನೇ ಹೇಳೋದ್ ಬೇಡ. ಈ ಮುಂದೆ ಸಿಸಿಎಫ್ ಅವ್ರು ಹೇಳ್ತಾ ಇದ್ರು, ನಾವು ಅದ್ ಮಾಡ್ತಾ ಇದೀವಿ, ಇದ್ ಮಾಡ್ತಾ ಇದ್ವಿ, ನಮ್ದು ಆ ಟೀಮ್ ಇದೆ, ಈ ಟೀಮ್ ಇದೆ, RRT ಟೀಮ್ ಇದೆ. ಯಾವ ಟೀಮ್ ಇದ್ರು ಏನ್ ಮಾಡಿ ಪ್ರಯೋಜನ? ಏನಾದ್ರು ಆಗ್ತಾ ಇದೆ? ತಡಿತಾ ಇದ್ದೀರಾ? ಇಲ್ಲ. ಮೊನ್ನೆ ಅಲ್ಲಿ ಆನೆ ತುಳ್ಸಾಯ್ತು ಶ್ರೀಮಂಗಲದಲ್ಲಿ. ಆ ಫ್ಯಾಮಿಲಿ ಗೋಲ್ಡ್ ನೋಡಿದ್ರ, ಮಗಳು ಹೆಣ್ಮಗಳು ಮಾತಾಡಿದ್ ನೋಡಿದ್ರ ವಿಡಿಯೋದಲ್ಲಿ. ಒಬ್ಳೇ ಮಗಳು, ಅವಳಿಗೆ ತಂದೆನೇ ಪ್ರಪಂಚ. ಅವರೆಲ್ಲ ಅಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದವರು ಬಂದು ಇಲ್ಲಿ ಮನೆ ಕಟ್ಟಿದ್ರು. ನೆಕ್ಸ್ಟ್ ಇನ್ನ ಆ ತಾಯಿನೂ ಮಗಳಲ್ಲಿ ವಾಸ ಮಾಡಕ್ಕಾಗುತ್ತಾ? ಆ ಮನೆ ಒಂದು ಒಳ್ಳೆ ಒಂದು ಓಪನಿಂಗ್ ಸೆರೆಮನಿ ಹಾಕ್ಬೇಕಾಗಿತ್ತು, ಗೃಹಪ್ರವೇಶ ಆಗಿ ಮಾಡಿ ಪೂಜೆ ಮಾಡಿ ಹೋಮ ಎಲ್ಲ ಹಾಕಿ ಅಲ್ಲಿಗೆ ಅವರ ಪೋಸ್ಟ್ ಮಾರ್ಟಮ್ ಮಾಡುವಂತ ಪರಿಸ್ಥಿತಿ ಮಾಡ್ತಾರೆ. ಸಾಲ ಸಮೇತ ಯಾರು ಕೊಡ್ತಾರೆ? ನೀವು ಇಂಥ ಕೇಸಸ್ ಆದಾಗ ಎಲಿಫೆಂಟಿನ್ಸ್ ಆಯ್ತು, ನಾವು ಒಂದು ಅವ್ರಿಗೆ ಏನ್ ಲೋನ್ ಗೀನಿದೆ, ನಾವು ಒಂದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಸಹಾಯ ಮಾಡೋಣ ಅಂತ ಏನಾದ್ರೂ ಒಂದು ಭಾವನೆ ನೀವು ಯಾರಾದ್ರೂ ಒಂದು ಅಧಿಕಾರಿಗಳು ಯೋಚನೆ ಮಾಡ್ತೀರಾ? ನಮ್ಮ ವಿರಾಜಪೇಟೆ DF ಕತೆ ಕಟ್ಟಕ್ಕೆ ಬರ್ತಾರೆ, ಆ ಹುಲಿದು ಕಾಲು ಡೊಂಕ್ ಆಗ್ಬಿಡ್ತು, ನೋವು ಆಗ್ಬಿಡ್ತು. ಅಲ್ಲಿಲ್ಲ ಹೋದ್ಸತಿ ಯಾವುದೋ ಒಂದು ಇದೇ ತರ ಆದಾಗ ಇಲ್ಲಿ ಕ್ಯಾನ್ ಟೀಟ್ ಇಲ್ಲ, ಹಲ್ಲಿಲ್ಲ. ಇದು ಎಲ್ಲಿಂದ್ರಿ ನಿಮ್ ತಲೆ ಓಡ್ಬಿಡುತ್ತೆ? ಇದಕ್ಕೆಲ್ಲ ಯಾರು ಟ್ರೈನಿಂಗ್ ಕೊಡ್ತಾರೆ ಗೊತ್ತಿಲ್ಲ. ಅದೆಲ್ಲ ಗೊತ್ತಿರುತ್ತೆ, ಬಟ್ ನೀವು ಟ್ರ್ಯಾಕ್ ಮಾಡ್ಬೋದಲ್ಲ ಸರ್, ಎಲ್ಲಿ ಹೋಗ್ತಾ ಇದೆ ಮೂವ್ಮೆಂಟ್, ರೈತರ ತೋಟಕ್ಕೆ ಈಗ ಮಾಧ್ಯಮದವರೇ. ಈಗ ಇನ್ನೊಂದು ನೀವು ತಿಳ್ಕೊಬೇಕು, ನಿನ್ನೆ ನಿಮ್ಮ PCCF ಅವ್ರ ಜೊತೆ ರಾತ್ರಿ ಮಾತಾಡ್ತಾರೆ, PCCF ವೈಲ್ಡ್ ಲೈಫ್ ಬ್ಯಾಂಕ್ ಅವ್ರ ಹತ್ರ ಮಾತಾಡಿದಾಗ ಈ ಹ್ಯಾಸ್ ಕಂಪ್ಲೀಟ್ಲಿ ಅಗ್ರೀಡ್. ಏನು ನೀವು ಅಲ್ಲಿ ನಮ್ಮ ಈಗ ಮತ್ತಿಗೋಡ್ ಆನೆ ಚೌಕೂರಲ್ಲಿ ಎಲಿಫೆಂಟ್ ಕ್ಯಾಂಪ್ ಮಾಡ್ತಾ ಇದ್ದೀರಾ, ಅದನ್ನ ನಾನು ಖಂಡಿತ ನಿಲ್ಲಿಸ್ತೀನಿ ಅಂತ ಹೇಳುವಂಥದ್ದು ಅವ್ರನ್ನೆಲ್ಲ ಮಾತಾಡಿದ್ದಾರೆ. ನನಗೆ ಈಗ ನಾನು ಆ ಗೇಟಲ್ಲೇ ಕ್ರಾಸ್ ಮಾಡಿ ಬಂದೆ, ಗೇಟ್ ವಾಸ್ ವೈಡ್ ಓಪನ್, ಅಲ್ಲೊಂದು ಪ್ಲಾಸ್ಟಿಕ್ ಚೇರಲ್ಲಿ ಒಬ್ರು ಕೂತಿದ್ದಾರೆ. ನೀವು ಪುನಃ ಟೂರಿಸಮ್ನ ಅಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಅದು ಕಂಪ್ಲೀಟ್ ಆ ಸೈಡ್ ಅಲ್ಲಿ ತನಕ ಚೆಕ್ ಪೋಸ್ಟ್ ತನಕ ಇಟ್ಸ್ ಅ ಡ್ರೈ ಝೋನ್. ರೇಂಜ್ ಆಫೀಸರ್ ಚಿನ್ನಪ್ಪ ಯಾರು ಸತ್ತೋದ್ರು, ನಾಗರಹೊಳೆಯಲ್ಲಿ ಹೈಯೆಸ್ಟ್ ಟೈಮ್ ಇದ್ದಂಥವ್ರು, ಅವಾರ್ಡ್ ವಿನಿ, ಅವ್ರು ನನ್ನ ಹತ್ರ ಅದನ್ನ ಓಪನಿಂಗ್ ಆಗ್ಲಿಕ್ಕಿಂತ ಸ್ವಲ್ಪ ಮುಂಚೆ ಫೋನಲ್ಲಿ ಮಾತಾಡಿ ಹೇಳಿದ್ರು, ನಾನು ಆಲ್ರೆಡಿ ಒಂದು ಲೆಟರ್ ಕೊಟ್ಟಿದ್ದೀನಿ ಸೋಮಯ್ಯಲ್ಲಿ, ಅದು ಫೈಲ್ಸ್ ಅಲ್ಲಿ ಇದೆ, ಅಲ್ಲಿ ಪೆರಿನಿಯಲ್ ವಾಟರ್ ಸೋರ್ಸಸ್ ಇಲ್ಲ, ದಟ್ ಇಸ್ ನಾಟ್ ಫಿಟ್ ಫಾರ್ ಅ ಕ್ಯಾಂಪ್ ಏರಿಯಾ ಅಟ್ ಆಲ್ ಅಂತ ನಿಮ್ಮ ಹತ್ರ ಪತ್ರ ಇದೆ. ಇಂಥ ಅನುಭವ ಇರುವಂತ ಒಂದು ರೇಂಜ್ ಆಫೀಸರ್ ಆಗಿ ಕೆಲಸ ಮಾಡಿದಂಥವ್ರು ಅವರೇ ನಿಮಗೆ ಈ ತರ ಇದು ಕೊಟ್ಟಾಗ ನೀವು ಜಸ್ಟ್ ಟು ವೇಸ್ಟ್ ದ ಗವರ್ಮೆಂಟ್ ಮನಿ ಅಲ್ವಾ ಅಲ್ಲಿ ಓಪನ್ ಮಾಡಿರೋದು? ಏನ್ರಿ ನರ್ಗುಂದವ್ರೆ? ಸರಿ ಅದ್ರ ಬಗ್ಗೆ ಇನ್ನೊಮ್ಮೆ ನೀವು ಹೇಳಿದಿರ ಜನರದ್ದು ಭಾವನೆ ಇನ್ನೊಂದು ಅವಶ್ಯಕತೆ ರಿವ್ಯೂ ಮಾಡ್ತೀವಿ. ಇದಕ್ಕೆ ಇನ್ನೊಂದು ರಿವ್ಯೂ ಮಾಡ್ತೀವಿ. ರಿವ್ಯೂ ಅಲ್ಲ, ಅದು ಮೇನ್ ಟ್ರಾಫಿಕ್ ಏರಿಯಾ ಬೇರೆ. lower level officers are given to capture. Then at the higher level they said this vacuum will be created, that will be created, the elephant will come back, they diverted their time. So what I am saying is public, we can't put public confidence in the issue. Correct. Public confidence is lost because in the last 3 days we have had, in the last 2 weeks we have had clear.
2 deaths, 1 injury, and this one now is the 4th. How do you justify it? I mean, what is the... I can understand if people are going into the forest. It is happening in human life. Tigers are roaming on the street. And if you remember, I got into this like a Tirathar is like We are tracking it from last 20 days. correct. And I also, if you remember, I told you that don't wait for something. No, it is don't wait. Now if tigers are roaming on the street, obviously there is going to be conflict. There is something bound to happen. So everything, understand, every time accident, now you have got it. If this tiger was caught before, this wouldn't have happened. That is always the logic. Why wasn't it caught earlier? People will question. We may have hundreds of people, correct? But it does not mean the sentiment of the people. That is the problem. And now you have caught this tiger. Now if there is one more roaming around, you will wait for something else to happen. Now that elephant which happened, who are walking on the road, he's not even on the border of the forest. Forest is something. ಹಾಸನಲ್ಲಿದೆ ಆನೆಗಳು ಇಲ್ಲಿದೆ. So what I'm saying, let us be honest. ಜನರ ಹತ್ರ ಸತ್ಯ ಹೇಳೋದು. What is it that we are going to do? We have to come up with a picture to them, like a blueprint, and say these are the steps we are going to take to solve the problem. Finally, we are living on the boundary of the forest. We understand there is bound to be some percentage. So we can understand 20%, 50%. But it's an everyday issue. Cannot walk. Today in my estate, I'm telling you, I cannot allow my children to go. Can I allow? You don't know the tiger will come and eat them or elephant is there. So how do you say this? How do you face the... To the government saying that please kindly stop the tiger reserve here, because as per their census it's about more than 134 tigers are there. As per the 134 they require their own territories. Illi jaga illa sir. That's the reason they are entering into the human habitat. For this thing either they have to stop getting the tigers from other states and leaving it here in our... ಅನ್ನೇನು ಈ ಸ್ಪಾಟ್ ಅಲ್ಲಿ ಇದ್ರು ಬಹಳ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟರು. ಏನು ಇವರ ತಾವೆಲ್ಲ ಜನರು ಕೇಳಿರ್ಬೋದು ಇವ್ರು ಏನು ಹೇಳಿದ್ರು ಅಂತ. ಏನೋ ಆ ವ್ಯಕ್ತಿ ಸತ್ತಂತ ವ್ಯಕ್ತಿ ಅಲ್ಲಿ ಹೋಗಿ ಕೂತಿದ್ನಂತೆ, ಏನೋ ಒಂದು ನ್ಯಾಚುರಲ್ ಕಾಲ್ ಹೋದಂತ. ಆವಾಗ ಹುಲಿ ತಿಳ್ಕೊಳ್ತಂತೆ ಇದು ಅದ್ರ ಪ್ರೇ ಅಂತ. ಯಾವ್ದು ಹುಲಿ ಇವ್ರ ಫ್ರೆಂಡು, ಇವರಿಗೆಲ್ಲ ರಿಪೋರ್ಟ್ ಕೊಟ್ಬಿಡ್ತಾರೆ ನಾನು ಪ್ರೇ ಅಂತ ತಿಳ್ಕೊಂಡಿದ್ದೆ. ಯಾಕಲ್ಲಿ ಅಷ್ಟೊಂದು ದನಗಳಿತ್ತು, ಅದು ಪ್ರೇ ಮತ್ತೆ ಈ ಮನುಷ್ಯ ಈ ವ್ಯಕ್ತಿಗಿಂತ ದೊಡ್ಡ ಸೈಜಲ್ಲಿತ್ತು. ಆಗ ಇಲ್ಲಿ ತನಕ ಎಲ್ಲ ಒಂದೊಂದು ವಾರಕ್ಕೊಂದೊಂದು ಹುಲಿ ಹಸುನ ಹಿಡಿತು. ಆಗ ಅದೇನೋ ಮನುಷ್ಯನ ಕಾಣ್ಲಿಲ್ವಾ? ಮನುಷ್ಯ ಕಾಣೋದಕ್ಕೋಸ್ಕರ ಹೋಗಿ ಹಸುನ ಹಿಡಿತ. ನೋಡ್ರಿ, ಮಾತಾಡ್ಬೇಕಾದ್ರೆ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ. ಆಕ್ಸಿಡೆಂಟ್ ಆಗಿದೆ ಅಂತ ಒಪ್ಕೊಳ್ಳಿ. ಅದಕ್ಕೆ ನೀವು ಕಲರ್ ಬಣ್ಣ ಹೊಡೆಯೋದು ಬೇಡ. ಇದು ನಿಮ್ಮ ಅಧಿಕಾರಿಗಳು ಮಾಡ್ತಾ ಇರುವಂತ ತಪ್ಪು. ಅರ್ಥವಾಯ್ತಾ? ಅದನ್ನ ನೀವು ಏನು ಹುಲಿ ನಿಮ್ಗೆ ಏನೋ ಟೆಲಿಫೋನ್ ಅಲ್ಲಿ ಹೇಳಿ ನನ್ನ ಪ್ರೇ ಅಂತ ತಿಳ್ಕೊಂಡ್ ಹಿಡಿದಿದ್ದು ಅಂತ ಹೇಳುವಂತದ್ದು ಬೇಡ. ಒಂದು. ಎರಡನೇದು ನೀವು ಹೇಳ್ತಾ ಇದ್ದೀರಾ ಅದ್ರ ಕಾಲಿಗೆ ಏನೋ ಇದಾಗಿದೆ. ಈಗ ಏನ್ ಹೇಳ್ತಾ ಬರೋದು, ಅದು ಕಾಲಿಗೆ ಡ್ಯಾಮೇಜ್ ಆಗಿದೆ ಅಂದ್ರೆ ಅದಕ್ಕೆ ಆಕ್ಚುಯಲ್ ಪ್ರೇನ ಕ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ. ಏನ್ ರೈತರು ದಡ್ರು ಅಂತ ತಿಳ್ಕೊಂಡಿದ್ರಿ? ರೈತರು ದಡ್ರು ಅಂತ ತಿಳ್ಕೊಂಡಿದ್ರ? ನಿಮ್ಮಂತ ಕಳ್ಳ ಅಧಿಕಾರಿಗಳನ್ನೇ ನಾವು ಹಿಡಿದಿದ್ದೀವಿ, ಮತ್ತೆ ನಾವೇನ್ ದಡ್ರಲ್ಲ. ನಿಮ್ಮ ನೌಕರನ್ನ ಒಬ್ಬೊಬ್ಬರನ್ನ ಕಳಿಸ್ಕೊಡಿ, ಅದಕ್ಕೆ ಫೀಡ್ ಮಾಡಿ ನಾವು ಮುಗಿಸ್ತೀವಿ. ಇವ್ರು ಹೇಳ್ತಾ ನಮ್ಮ ಹತ್ರ ನೇರವಾಗಿ ಏನಾಗಿತ್ತು, ಅದು ಒಂದಿನ ಮುಂಚೆ ಏನಾಗಿತ್ತು, ಅದು ಯಾವ ರೀತಿ ಅದು ಕಾಲಿಗೆ ಚೈನಾ ಕಟ್ಟಿದ್ರು, ಏನಾಯ್ತು ಅಂತ ಪಕ್ಕದಲ್ಲಿರೋ 2 ರೈತರು ಮಾರನೇ ದಿವಸ ಬರ್ಬೇಕಾರೆ ಆ ಮಾವುತ ಯಾವ ರೀತಿಯಲ್ಲಿ ಏನೆಲ್ಲ ಮಾಡ್ದ ಇದೆಲ್ಲ. ಯಾಕೆಂತಂದ್ರೆ ಸತ್ಯ ಯಾವತ್ತಿದ್ರು ಹೊರಗೆ ಬರುತ್ತೆ. ನೀವು ಜಾಸ್ತಿ ಅಂದ್ರೆ ಒಂದು 10 ದಿನ, 1 ವಾರ ಅದನ್ನ ತಡೆದಿಟ್ಕೋಬಹುದು. ಸತ್ಯ ಬಂದೇ ಬರುತ್ತೆ. ನಿಮ್ಮ ಸಿಬ್ಬಂದಿಗಳೇ ಯಾರು ಇರ್ತಾರೆ, ಅವರು ರೈತರ ಮಕ್ಕಳು ಇರ್ತಾರೆ, ಅವರು ಮನುಷ್ಯರೇ, ಅವರಾದ್ರೂ ಒಂದು ಭಾಗದಲ್ಲಿ ಹೇಳ್ತಾರೆ. ಯಾಕಂದ್ರೆ ಒಬ್ಬ ಕಳ್ಳನ ಜೊತೆಲಿ ಎಲ್ಲರೂ ಕಳ್ಳರಾಗಕ್ಕೆ ಸಾಧ್ಯ ಇಲ್ಲ. ಇದನ್ನ ಬಹಳ ಚೆನ್ನಾಗಿ ಮಾಹಿತಿ ನಾವು ಅರ್ಕೊಂಡಿದ್ವಿ ಏನಾಯ್ತು ಅಂತ. ನೀವು ಅದಕ್ಕೆ ನಾನು ನಿಮ್ಗೆ ಹೇಳೋದು, ಇಂಥ ಸಂದರ್ಭಗಳು ನಡೆದಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ಸ್ ಡೂ ಹ್ಯಾಪನ್, ನಾವು ಅದನ್ನ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಅದಕ್ಕೆ ನೀವು ಕಲರ್ ಆ್ಯಡ್ ಆನ್ ಮಾಡುವಂತ ಪ್ರಯತ್ನ ಮಾಡುತ್ತೆ. ಅದು ನಿಮ್ಮ ಅಧಿಕಾರಿಗಳ ಬಾಯಿಂದ ಬಂದಾಗ ನಾವು ಅದನ್ನ ರೊಚ್ಚೆತ್ಕೋಬೇಕಾಗುತ್ತೆ. ಈಗ ನಾವು ಹೇಳ್ತೀವಿ, ಈಗ ಒಂದು ಕುಟುಂಬದಲ್ಲಿ ಒಬ್ಬ ಸತ್ತೋಯ್ತು, ಆ ಕುಟುಂಬದ 4 ಜನ ನಿಮ್ಮನ್ನ ಬಂದು ಮುಗ್ದೇ ಬಿಡ್ತಾರಪ್ಪ, ಏನ್ ಮಾಡ್ದಾಗ ನಾವು ಹೇಳ್ತೀವಿ ಆ ಒಂದು ಮೂವ್ಮೆಂಟ್ ಅಲ್ಲಿ, ಆ ರೋಚದಲ್ಲಿ ನೀವು ಒಪ್ಕೊಳ್ತೀರಾ? ನಿಮ್ಮ ಇಲಾಖೆ ಒಪ್ಕೊಳ್ತಾ? ಇವಾಗ ಒಂದ್ ಹೇಳ್ತೀನಿ ಮುಂದೆ. ಇವಾಗ ಅಕಸ್ಮಾತ್ ನನ್ನ ಮನೆ ಹಿಂದ್ಗಡೆನೆ ಇದ್ದಿದ್ದು, ನಾನು ಬೆಳಿಗ್ಗೆ ಗೋಬಿ ತಗೊಂಡು ಹೋಗಿದ್ರೆ ನಾನು ಹೊಡೆದೇ ಬಿಡ್ತಿದ್ದೆ. ನಮ್ಮನ್ನ ಬಿಡ್ತಾ ಇದ್ರಾ? ನನ್ನ ಬಿಡ್ತಾ ಇದ್ರಾ ನೀವು? ಹೇಳ್ರಿ, ಬಿಡಲ್ಲ ನೀವು. ಅದು ಯಾಕೆ ಸರ್? ಅದು ಯಾಕೆ ಹೇಳಿ? ಅವನು ಮನುಷ್ಯ ಅಲ್ವಾ? ಅವನು ಯಾರೇ ಇರ್ಬರ್ಲಿ, ಇಲ್ಲಿ ಜಾತಿ ಕಲ್ಲೋದು ಹಚ್ಚೋದು ಬೇಡ. ಬೇರೆ ಇವಾಗ ನಾವೆಲ್ಲ ಮನುಷ್ಯರೇ. ಅವನು ಸತ್ತಿರೋ, ಅವನು ಸತ್ತೇ ಹೋದ. ಕ್ಯಾನ್ ಯು ಗೆಟ್ ಹಿಮ್ ಬ್ಯಾಕ್?
ಈಗ ಅರ್ಧ ಜೀವ ಇರೋ ಹುಲಿಗೆ ಎಷ್ಟು ರಕ್ಷಣೆ ಕೊಟ್ಟರೆ ನೋಡಕ್ಕೆ ಕಾಲು ಹೋಯ್ತು ಕೈ ಅಂತ. ಈಗ ಅದ್ರ ರಕ್ಷಣೆ ನೋಡಿ, ನಾವು ಯಾಕೆ ಬದುಕಬೇಕು? ಸಾಯೋದೇ ಒಳ್ಳೇದು, ಇಲ್ಲ ನಿಮ್ಮನ್ನ ಮುಗಿಸಿ ಸಾಯೋದೇ ಒಳ್ಳೇದು. ಎರಡೇ ಆಗ್ಬೇಕು. ಇಲ್ಲ ಸರ್, ಇದು ಬರ್ತದೆ. ನಾವೇ ಒಂದು ಟೀಮ್ ಮಾಡಿ ದಯವಿಟ್ಟು ಕೇಳಿದ್ರೆ ರೈತ ಸಂಘದವ್ರು ನಾವೆಲ್ಲ 17 ವರ್ಷದ ಮೇಲ್ಪಟ್ಟವರು ಎಲ್ಲ ಒಂದು ಸಂಘ ಮಾಡಿ ಈ ಪ್ರಾಣಿ ಪಕ್ಷಿ ಗುಂಡೋಡಿಯ ಸಂಭ್ರಮ ಮಾಡಲೇಬೇಕು. ಇಲ್ದೋದ್ರೆ ಆಗೋದಿಲ್ಲ. ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಯಾರಿಗೂ ಬದುಕಲಿಕ್ಕೆ ಆಗೋದಿಲ್ಲ. ತೀರ ಇದೆ, ಪ್ರಾಣಿ ಪಕ್ಷಿ ಗ್ರಾಮದಲ್ಲಿ ಆಗೋಯ್ತದೆ. ಫಾರೆಸ್ಟ್ ಬರದಾಗ್ತಾ ಇದೆ, ಅಲ್ಲಿ ವಾಸ ಇರೋದಿಲ್ಲ ಪ್ರಾಣಿ ಪಕ್ಷಿ. ಗ್ರಾಮದೊಳಗೆ ನುಗ್ಗಿ ಆಯ್ತು, ಕೊಂದು ಆಯ್ತು. 17 ಲಕ್ಷ ಕರ್ನಾಟಕ ಸರ್ಕಾರ ನಾನೇ ಹೋಗಿ ಕೇರಳಕ್ಕೆ ಒಂದೇ 25 ಲಕ್ಷ. ಏನ್ ಸರ್ ಇದೆ? ಏನಿದೆ ಇಲ್ಲಿ? ದುಡ್ಡಿಗೆ ಬರ, ಕೇರಳದವ್ರಿಗೆ ದುಡ್ಡು ಬೇಕು ಅಲ್ವಾ? ಇದು ಸರಿನಾ? 50 ಲಕ್ಷ ರೂಪಾಯಿ ಕೊಟ್ಟರು ಸಾಲದು, ನೀವು ಕೊಡ್ಬೇಕಾದ್ರೆ ಬರೀ ಭರವಸೆ ಕೊಟ್ಟು ನೀವು ಹೋಗ್ತಾ ಇದ್ದೀರಲ್ಲ, ಪ್ರಾಣ ಹೋಗ್ತಾ ಇದೆ. ಯು ಡಿಕ್ಲೇರ್ ವಿ ವಿಲ್ ಗಿವ್ 1 crore. ನಾವು ವಾಲಂಟಿಯರ್ ಹೋಗಿ ಒಬ್ಬೊಬ್ಬರೇ ಹುಲಿ ಬಾಯಿಗೆ ಹೊಟ್ಟೋಗ್ತೀವಿ. ಆಗುತ್ತಾ? ನಿಮ್ಮಿಂದ ಆಗುತ್ತಾ ಅದು? ಗ್ರಾಮದ ಒಳಗಡೆ ಬರೋದನ್ನ ನಿಲ್ಬೇಕು ಸರ್, ಒಂದಿನ ನಿಲ್ಬೇಕದು. ಇಲ್ಲ ನಿಮ್ಮಿಂದ ನಿಲ್ಸೋಕೆ ಆಗೋದಿಲ್ಲ ಅಂತ ಹೇಳಿ ನಮಗೆ ಹೇಳಿ, ನಾವು ನಿಲ್ಲಿಸ್ತೀವಿ. 5 ದಿವಸದಲ್ಲಿ ನಿಲ್ಲಿಸ್ತೀವಿ, ಒಂದೇ ನಿಲ್ಲಿಸ್ತೀವಿ. 3 ತಿಂಗಳು ಸಮಯ ಕೊಟ್ಟರೆ ಸಾಕು, 10 ದಿವಸ ಸಾಕು. ಬೋರ್ಸ್ಬಿಟ್ಟು ಬರ್ದು ಬಿಡ್ತೀವಿ ನಾವು ಖಂಡಿತ. ನೋಡಿ ಸರ್, ಒಂದು ಹಸ ಸತ್ತಿದ್ರೆ ಪಟ್ಟಣ ಬಂದು ರೈತ ಬಂದು ಫಾರೆಸ್ಟ್ ಕೇಳ್ತಾರೆ, ನಾನು ಹಸ ಕೊಂದುಬಿಡ್ತೀನಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.